ಹೇ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್ ದನಿ ವ್ಲಾಗ್ಸ್. ತುಂಬಾನೇ ದಿನ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಅದಕ್ಕೋಸ್ಕರ ಈ ಒಂದು ಸ್ಪೆಷಲ್ ಟೇಸ್ಟಿ ಆಗಿರೋ ಕ್ರೀಮಿ ಹೆಲ್ದಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದು ಬೆಂಡೆಕಾಯಿ ಆಲೂಗೆಡ್ಡೆ ಫ್ರೈ. ಈ ರೆಸಿಪಿನ ನೀವು ದೋಸೆ, ಚಪಾತಿ, ಅನ್ನ ಜೊತೆ ಎಲ್ಲ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಹುಳಿ ಹುಳಿಯಾಗಿ, ಖಾರವಾಗಿ ಮತ್ತೆ ಕ್ರೀಮಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಫಸ್ಟ್ ನಾನಿಲ್ಲಿ ಒಂದು ಬಾಂಡಿಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಬೆಂಡೆಕಾಯನ್ನ ಈ ತರ ಎಣ್ಣೆಗೆ ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ತೆಗೆದು ಎತ್ತಿಟ್ಕೋಬೇಕು. ಯಾಕೆ ಅಂತಂದ್ರೆ ಬೆಂಡೆಕಾಯಲ್ಲಿರೋ ಆ ಲೋಳೆ ಎಲ್ಲ ಇದರಲ್ಲಿ ಚೆನ್ನಾಗಿ ಹೋಗುತ್ತೆ ಅಂಡ್ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಬೆಂಡೆಕಾಯಿ ಫ್ರೈ ಆದ್ಮೇಲೆ ಅದೇ ಆಯಿಲ್ಗೆನೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಬಂದು ಒಂದು ದೊಡ್ಡ ಪ್ಯಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ಎಣ್ಣೆ, ಜೀರಿಗೆ, ದೊಡ್ಡ ಜೀರಿಗೆ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಈರುಳ್ಳಿನ ಸ್ವಲ್ಪ ಪಲ್ಸ್ ಅಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ. ಪಲ್ಸಲ್ಲಿ ಮಾಡ್ಕೊಂಡ್ರೆ ಅದು ತುಂಬಾ ಜಾಸ್ತಿ ನುಣ್ಣಗೂ ಆಗಲ್ಲ, ಹಾಗೆ ಜಾಸ್ತಿ ತರಿ ತರಿಯಾಗೂ ಇರೋದಿಲ್ಲ. ಸೊ ಚೆನ್ನಾಗಿರುತ್ತೆ. ಸೊ ಪಲ್ಸಲ್ಲಿ ಒಂದೆರಡು ಸಲ ಗ್ರೈಂಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆಕ್ಸ್ಟ್ ಅದಕ್ಕೆ ಸೇಮ್ ಪಲ್ಸ್ ಮೋಡಲ್ಲೇ ಟೊಮೆಟೊನು ಕೂಡ ಒಂದು 3 ಟೊಮೆಟೊ ತಗೊಂಡು ಅದನ್ನು ಪೇಸ್ಟ್ ಥರ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಬಟ್ಲಲ್ಲಿ ಮೊಸರು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಕಾಳು ಮೆಣಸಿನ ಪುಡಿ ಹಾಗೆ ಗರಂ ಮಸಾಲ ಇಷ್ಟನ್ನು ಹಾಕಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ದಿಸ್ ಇಸ್ ದ ಮೇನ್ ಪೇಸ್ಟ್ ಫಾರ್ ದಿಸ್ ರೆಸಿಪಿ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ನೀರಿನಂಶ ಎಲ್ಲ ಹೋಗಬೇಕು. ನೆಕ್ಸ್ಟ್ ಅದೆಲ್ಲ ಹೋದ್ಮೇಲೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಕುದಿಸ್ಕೋಬೇಕು. ಸೊ ಯಾಕಂದರೆ ಜಾಸ್ತಿ ನಮಗೆ ತುಂಬ ತಿಕ್ಕಾಗಿ ಈ ಗ್ರೇವಿ ಇರಬಾರ್ದು, ಸೆಮಿ ಗ್ರೇವಿ ಥರ ಇರಬೇಕು. ಸೊ ಅದಕ್ಕೋಸ್ಕರ ನೀರನ್ನ ಹಾಕಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾವು ಏನು ಆಲೂಗೆಡ್ಡೆ ಹಾಗೆ ಬೆಂಡೆಕಾಯಿನ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು. ಸೊ ಫಸ್ಟ್ ಬೆಂಡೆಕಾಯಿ ಹಾಕೋದಕ್ಕೂ ಮುಂಚೆ ಆಲೂಗೆಡ್ಡೆನ ಹಾಕಿ ಬೇಯಿಸ್ಕೋಬೇಕು. ಯಾಕಂದ್ರೆ ಆಲೂಗೆಡ್ಡೆ ಎಣ್ಣೆಲಿ ಜಾಸ್ತಿ ಹೊತ್ತು ಬೆಂದಿರೋದಿಲ್ಲ, ಜಸ್ಟ್ ನಾವು ಹಾಕಿ 1-2 ಮಿನಿಟ್ಸ್ ಅದನ್ನ ಸಾಟೆ ಮಾಡಿ ಎತ್ಕೊಂಡಿರ್ತೀವಿ ಅಷ್ಟೇನೆ. ಸೊ ಅದಕ್ಕೆ ಆಲೂಗೆಡ್ಡೆ ಹಾಕಿ ಆಲೂಗೆಡ್ಡೆನ ಒಂದು ಲಿಡ್ನ ಮುಚ್ಚಿ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ಟು ನೆಕ್ಸ್ಟ್ ನಾವು ಏನು ಕರ್ಡಲ್ಲಿ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಕೂಡ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ. ಯಾಕೆ ಅಂತಂದರೆ ಅದರಲ್ಲಿರೋ ಉಪ್ಪು ಖಾರ ಹುಳಿ ಎಲ್ಲ ಬೆಂಡೆಕಾಯಿ ಹಾಗೆ ಆಲೂಗೆಡ್ಡೆಗೆ ಹಿಡಿಬೇಕು. ಅದರಿಂದ ನೆಕ್ಸ್ಟು ಚೆನ್ನಾಗಿ ರೋಸ್ಟ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡಿದ್ರೆ ಬೆಂಡೆಕಾಯಿ ಆಲೂಗೆಡ್ಡೆ ಗ್ರೇವಿ ಈಸ್ ರೆಡಿ ಟು ಸರ್ವ್. ಚಪಾತಿಗೆ ಈ ಗ್ರೇವಿ ಅಂತೂ ದ ಬೆಸ್ಟ್ ಕಾಂಬಿನೇಷನ್. ಈ ರೆಸಿಪಿ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೇಗೆ ನಿಮಗೆ ಡಿಶ್ ಸಿಗುತ್ತೋ ಸೇಮ್ ಅದೇ ಥರನೇ ಇರುತ್ತೆ ಟೇಸ್ಟ್ ಗೈಸ್. ತುಂಬ ಕ್ರೀಮಿಯಾಗಿ ಟೇಸ್ಟಿಯಾಗಿ ಯಮ್ಮಿಯಾಗಿ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ನಿಮ್ಮ ಮನೇಲಿ ಫ್ರೆಶ್ ಬೆಂಡೆಕಾಯಿ ಇತ್ತು ಅಂತಂದರೆ ಈ ರೆಸಿಪಿ ಟ್ರೈ ಮಾಡಿ. ಹಾಗೆ ಹೀಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದನಿ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಗಾಯ್ಸ್. ಇನ್ನು ಮುಂದೆ ಆದಷ್ಟು ಕನ್ಸಿಸ್ಟೆನ್ಸ್ ಆಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಾಯ್.